ಸ್ವಾಭಿಮಾನಿ ಸಮಾವೇಶ ಎಫೆಕ್ಟ್ ಬಸ್ಗಳ ಕೊರತೆ, ಸಿಡಿದೆದ್ದ ವಿದ್ಯಾರ್ಥಿಗಳು ಬಸ್ಗಳನ್ನು ತಡೆದು ಆಕ್ರೋಶ. ಹಾಸನದಲ್ಲಿ ಇಂದು ನಡೆಯಲಿರುವ ಜನಕಲ್ಯಾಣ ಶ್ರೀ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಹುಣಸೂರಿನ ವಿದ್ಯಾರ್ಥಿಗಳನ್ನು ಕೆರಳಿಸಿದೆ. ಸಮಾವೇಶಕ್ಕೆ ನೂರಾರು ಸರ್ಕಾರಿ ಬಸ್ಗಳನ್ನು ಬಳಸಿಕೊಂಡಿರುವ ಹಿನ್ನೆಲೆ ಶಾಲಾ ಕಾಲೇಜುಗಳಿಗೆ ತೆರಳಲು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಉದ್ಭವವಾಗಿದೆ. ಬಸ್ಗಳ ಕೊರತೆಯಿಂದಾಗಿ ಹುಣಸೂರು ತಾಲೂಕಿನ ಬಿಳಿಕೆರೆ ವಿದ್ಯಾರ್ಥಿಗಳು ಸಮಾವೇಶದ ವಿರುದ್ಧ ಸಿಡಿದಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಹಾಸನದತ್ತ ಕಾರ್ಯಕರ್ತರನ್ನು ಕರೆದೊಯ್ಯುತ್ತಿರುವ ಬಸ್ಗಳನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಾಲಕರ ಜೊತೆಗೆ ಮಾತಿನ ಚಕಮಕಿಗೆ ಇಳಿದಿದ್ದಾರೆ. ಬಸ್ಗಳಿಗೆ ಅಳವಡಿಸಲಾದ ಸಮಾವೇಶದ ಬ್ಯಾನರ್ಗಳನ್ನು ಕಿತ್ತು ಹಾಕಿ ಸಿಟ್ಟು ತೀರಿಸಿಕೊಂಡಿದ್ದಾರೆ. ಈ ವೇಳೆ ಕೆಲಕಾಲ ಸುಗಮ ಸಂಚಾರ ವ್ಯತ್ಯಯವಾಗಿದೆ. ಮಾಹಿತಿ ಅರಿತ ಪೊಲೀಸರು ಸ್ಥಳಕ್ಕೆ ಧಾವಿಸಿ ವಿದ್ಯಾರ್ಥಿಗಳ ಮನ ಒಲಿಸುವ ಪ್ರಯತ್ನ ಮಾಡಿದ್ದಾರೆ. ಬಸ್ ಹಾಗೂ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿದ್ದಾರೆ. ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಪೋಷಕರು ಹಾಗೂ ಸ್ಥಳೀಯರು ಸಾಥ್ ನೀಡಿದ್ದಾರೆ. ಸಮೋಸ ಗಾಡಿ ಎಲ್ಲ ನನ್ನ ರಿಸರ್ಚ್ ಮಾಡಿ ಸರ್. ಏನಕ್ಕೆ ಸರ್ ಸ್ಟೂಡೆಂಟ್ ಸೈಡ್ ಸೈಡು ಹೋಗ್ತದೆ. ಇವಾಗ ಹಿಂಗೆ ಇವರು ಸಮಾವೇಶಕ್ಕೆ ಆವೇಶಕ್ಕೆ ಇವೇಶಕ್ಕೆ ಇವರ ಒಂದು ಪಕ್ಷನ ಒಂದು ಏನು ಮೆರ್ಸಕ್ ಮಾಡ್ತಾರೆ. ನಮ್ಮ ಸ್ಟೂಡೆಂಟ್ಸ್ ನಾವೇನು ಮಾಡಬೇಕು? ನಾವು ಕಾಲೇಜ್ಗೆ ಹೋಗಿ ಏನು ಮಾಡಬೇಕು? ಗೌರ್ಮೆಂಟಿಂದ ಬರ್ತೀವಿ, 2 ದಿನ ರಜೆ ಕೊಡ್ತಾರೆ. ಗೌರ್ಮೆಂಟ್ ರಜೆ ಅಂದ್ಕೊಂಡು ಮಳೆ ಅಂದ್ಕೊಂಡು ನಾವು ಕಾಲೇಜ್ಗೆ ಹೋಗ್ಬಾರ್ದು. ಇವರ ಸಮಾವೇಶಕ್ಕೆ ಇವರು ಮಾಡ್ಕೋಬೇಕು. ರಾಜ್ಯನ ನಾವು ವಿದ್ಯಾರ್ಥಿಗಳು ಬೆಳಿಬಾರ್ದು. ಇವರ ಸಮಾವೇಶದಲ್ಲಿ ಪಕ್ಷ ಬೆಳೆಸಬೇಕು. ಇನ್ನೊಂದು ಮತ್ತೆ ಇವರು ಪೊಲೀಸರ ನಾವು ಕೇಳಕ್ ಹೋದ್ರೆ ಅವರು ಬೇರೆ ಭಾಷೆ ಏನೇನು ಮನೆ ಆಳವ ನಾವು ವಿದ್ಯಾರ್ಥಿಗಳು ನಮ್ಮ ಪವರ್ ನಮ್ಮ ಕೇಳೋಕ್ಕೆ ಇವ್ರ ಭಾಷೆಗಳು ಮತ್ತು ತಪ್ಪು ಪೊಲೀಸರ ಭಾಷೆಗಳು. ಒಬ್ರು ಮಾತಾಡು ಯಾರು ಬಂದಿಲ್ಲ. ಮಕ್ಕಳೆಲ್ಲ ವ್ಯಾನ್ ಯಾವ ಗಾಡಿ ನಮಗೆ ಗಾಡಿ ಬೇಕಾಗಿಲ್ಲ. ಗಾಡಿ